ನಮಸ್ತೆ ವೀಕ್ಷಕರೇ. ಭೀಮಾಪುರದ ಸಾಹುಕಾರರ ಮನೆಯಲ್ಲಿ ಹಬ್ಬದ ಸಂಭ್ರಮ ಮೂಡಿರುತ್ತೆ. ಹೊಲದಲ್ಲಿ ಪೂಜೆ ಮಾಡಿ ಉಳಿಮೆಗೆ ಮುಂದಾಗ್ತಾ ಇರ್ತಾರೆ. ಆ ಊರಿನ ಗೌಡ ಹೊಲದ ಕಣಿವೆಯಲ್ಲಿ ಹಾಕಿರುವ ಸೈಜುಗಲ್ಲನ್ನ ಕಿತ್ತೆಸ್ದು ಆರ್ಭಟಿಸ್ತಾ ಇರ್ತಾನೆ. ಅದನ್ನ ಪ್ರತಿರೋಧಿಸಲು ಹೋದ ಅಂಬಾಭವಾನಿ ಕುಟುಂಬದ ಯಜಮಾನ ಹಾಗೂ ಕಿರಿಯ ಮಗನಿಗೆ ಗುಂಡಿಕ್ಕಿ ಕೊಲ್ತಾನೆ. ವೀಕ್ಷಕರೇ, ಯಾವ್ದು ಸಿನಿಮಾ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಂತ ಇರ್ಬೋದು. ಇತ್ತೀಚೆಗೆ ರಿಲೀಸ್ ಆಗಿರ್ತಕ್ಕಂತ ಮೂವಿ ಗ್ಯಾಂಗ್ ಆಫ್ UK ಅಂತ. ಸೊ ಈ ಸಿನಿಮಾದಲ್ಲಿ ಹೊರಟ ಪ್ರಶಾಂತ್, ಮುನಿ, ಕೋಟೆ ಪ್ರಭಾಕರ್, ಸೋನು ಉಪಾಧ್ಯಾಯ ಸಿನಿಮಾದಲ್ಲಿ ನಟಿಸಿದ್ರೆ, ರವಿ ಶ್ರೀವತ್ಸವ್ ಈ ಸಿನಿಮಾದ ನಿರ್ದೇಶನ ಮಾಡಿದ್ರೆ, ಥ್ರಿಲ್ಲರ್ ಮಂಜು ಅವರ ಸಾಹಸ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಗುರು, ಆ ಯಜಮಾನ ಗುಂಡಿಕ್ಕಿ ಕೊಂದ ಆದ್ಮೇಲೆ ಯಜಮಾನತಿಯ ಶಪಥದಂತೆ ಹಿರಿಯ ಮಗ ಶಿವಯ್ಯ ಹಾಗೂ ಆತನ ತಂಡ ಊರಿನ ಗೌಡನನ್ನ ಮುಗಿಸ್ತಾರೆ. ಸೊ ಆ ಗುಂಡಿಕ್ಕಿ ಕೊಂದಿದ್ನಲ್ಲ ಗೌಡ, ಅವನ್ನ ಈ ಜನ ಮುಗಿಸ್ತಾರೆ. ಹಾಗಂತ ಈ ಕತೆ ಅಲ್ಲಿಗೆ ಮುಗ್ದೋಯ್ತು, ಅಷ್ಟೇ ಎಂಡೋ ಅಂತ ನೀವ್ ಅಂದ್ಕೊಂಡ್ರೆ ತಪ್ಪು ಗುರು. ಯಾಕಂದ್ರೆ ಈ ಕತೆ ಅಲ್ಲಿಗೆ ಮುಗಿಯಲ್ಲ. ಅದು ಮತ್ತೊಂದು ಪ್ರತಿಕಾರಕ್ಕೆ ಕಾರಣ ಆಗ್ತಾ ಹೋಗ್ತೈತೆ. ಕುಟುಂಬಗಳ ನಡುವಿನ ಜಗಳ ಹೇಗೆ ತನ್ನ ವ್ಯಾಪ್ತಿನ ವಿಸ್ತರಿಸ್ತದೆ ಅನ್ನೋದನ್ನ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಊರನ್ನೇ ಸುಡುವ ಮಟ್ಟಕ್ಕೆ ತಲುಪ್ತೈತೆ. ಹಾಗೆ ಈ ಸಿನಿಮಾ ಕತೆ ರಿವರ್ಸ್ ಸ್ಕ್ರೀನ್ ಪ್ಲೇ ಮೂಲಕ ಒಂದು ರೋಚಕ ಉತ್ತರ ಕರ್ನಾಟಕದ ಆಕ್ಷನ್ ಕಥೆಯನ್ನ ತೆರೆಗೆ ತಂದಿಟ್ಟಿದ್ದಾರೆ ನಮ್ಮ ರವಿ ಶ್ರೀವತ್ಸ ಅವರು. ಇಂಥ ಸಿನಿಮಾಗಳ ನಿರ್ದೇಶನಕ್ಕೆ ಹೆಸರುವಾಸಿ ಅಂತಾನೆ ಹೇಳ್ಬೋದು ನಮ್ಮ ನಿರ್ದೇಶಕರು. ಮೊದಲ ಅರ್ಧದಲ್ಲಿ ಸೇಡಿನ ಕತೆ ಹೇಳಿ, ದ್ವಿತೀಯ ಅರ್ಧದಲ್ಲಿ ಆ ಸೇಡಿನ ಇಂದಿನ ನಿಜಾಂಶನ ಹೇಳ್ತಾ ಹೋಗ್ತೈತೆ ಕತೆ. ಆಕ್ಷನ್ ಪ್ರಧಾನ ಸಿನಿಮಾ ಆದ್ರೂ ಡೈಲಾಗ್ಸ್ ಸುರಿಮಳೆಯೇ ಹೆಚ್ಚಿದೆ ಅಂತ ಹೇಳ್ಬೋದು. ಖಡಕ್ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಸಿನಿಮಾದ ಸಂಭಾಷಣೆ ಇದೆ ಗುರು. ಹಾಗೆ ಪ್ರಶಾಂತ್, ಸೋನು, ಮುನಿ, ಪದ್ಮಾವಸಂತಿ ತಮ್ಮ ಪಾತ್ರಗಳನ್ನ ಸಖತ್ತಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಟ್ರೆಂಡಿಂಗ್ ನಲ್ಲಿ ಆಕ್ಷನ್ ಪ್ರಧಾನ ಸಿನಿಮಾಗಳ ಸಾಲಿಗೆ ಈ ಸಿನಿಮಾ ಸೇರ್ತೈತೆ ಅಂತ ನನ್ನ ಅನಿಸಿಕೆ. ಹಾಗೆ ನೈಜ ಘಟನೆಗಳಿಂದ ಪ್ರೇರೇಪಿತವಾಗಿರ್ತಕ್ಕಂಥ ಹೊಸ ಸಿನಿಮಾ ಅಂತ ನನ್ಗನ್ಸುತ್ತೆ. ಸೊ ಈ ಸಿನಿಮಾ ಯಾವ ಮಟ್ಟಕ್ಕೆ ಇದೆ ಅಂದ್ರೆ, ಎರಡು ಫ್ಯಾಮಿಲಿಗಳ ಮಧ್ಯೆ ಯಾವ ರೀತಿ ಜಗಳಗಳು ಶುರು ಆಗುತ್ತೆ, ಸೇಡುಗಳು ಶುರು ಆಗುತ್ತೆ, ಅಲ್ಲಿಂದ ಯಾವ ಮಟ್ಟಕ್ಕೆ ಅದು ಹೋಗುತ್ತೆ ಸೊ ಅನ್ನೋದನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಸೊ ಭೀಮಾಪುರ, ಸೊ ಈ ಭೀಮಾಪುರದಲ್ಲಿ ನಡೆದಿರ್ತಕ್ಕಂಥ ನೈಜ ಘಟನೆನ ಏನು ಅಂತ ನಿಮ್ಗೆ ಅನಿಸ್ತಾ ಹೋಗ್ತೈತೆ. ಸೊ ಕೆಲವೊಂದು ನೈಜ ಘಟನೆಗಳಿಂದ ಪ್ರೇರೇಪಿತವಾಗಿ ಈ ಸಿನಿಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ನಮ್ಮ ರವಿ ಶ್ರೀವತ್ಸ ಅವರು. ಸೊ ಸಿನಿಮಾ ಹೇಗಿದೆ ಅನ್ನೋದಕ್ಕಿಂತ ಸಿನಿಮಾದ ಆಕ್ಷನ್ ದೃಶ್ಯಗಳು ಸೂಪರ್ ಅಂತ ಹೇಳ್ಬೋದು. ಆಕ್ಷನ್ ದೃಶ್ಯಗಳು ಒಂದಕ್ಕಿಂತ ಒಂದು ಸೂಪರ್. ಇನ್ನ ಸ್ಕ್ರೀನ್ ಪ್ಲೇ ನೋಡೋದಾದ್ರೆ, ಈ ಸಿನಿಮಾದಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇನ ಈ ಸಿನಿಮಾದ ಮೂಲಕ, ಅಂದ್ರೆ ಇದಕ್ಕೂ ಮುಂಚೆ ಬಂದಿತ್ತು, ಬಟ್ ಈ ಸಿನಿಮಾದಲ್ಲಿ ಒಂದ್ ಸ್ವಲ್ಪ ಅದ್ಭುತವಾಗಿ ತೋರಿಸಿದ್ರೆ ರಿವರ್ಸ್ ಸ್ಕ್ರೀನ್ ಪ್ಲೇನ. ಸೊ ಅದು ಒಂಚೂರು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸೊ ಇನ್ನ ಆಕ್ಷನ್ ಸೀನ್ಗಳು ನಿಮ್ಗೆಲ್ಲ ಗೊತ್ತೇ ಇದೆ. ಆಕ್ಷನ್ ಸೀನ್ಗಳಂತೂ ಸೂಪರ್ ಈ ಸಿನಿಮಾದಲ್ಲಿ ಅಂತ. ಸೊ ಗ್ಯಾಂಗ್ ಆಫ್ UK, ಗ್ಯಾಂಗ್ ಆಫ್ ಉತ್ತರ ಕರ್ನಾಟಕ ಅನ್ನೋ ರೀತಿ ಟೈಟಲ್ ನ ಇಟ್ಟಿದ್ದಾರೆ ರವಿ ಶ್ರೀವತ್ಸ ಅವರು. ಸಿನಿಮಾ ಸಖತ್ತಾಗಿದೆ. ನನ್ನ ರೇಟಿಂಗ್ಸ್ ನ ನೋಡೋದಾದ್ರೆ 4.5 ರೇಟಿಂಗ್ಸ್ ನಾನು ಕೊಡ್ತೀನಿ. ಸೊ ಸಿನಿಮಾ ನಂಗೆ ಇಷ್ಟ ಆಯ್ತು. ಸೊ ನಿಮ್ಗೆ ಇಷ್ಟ ಆಗ್ಬೇಕಂದ್ರೆ ನೀವು ಥಿಯೇಟರ್ ಹೋಗಿ ಸಿನಿಮಾ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ನಿಮ್ಗೆ ಏನ್ ಕಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.